ರಾಜ್ಯ ಕೈಪಡೆಯಲ್ಲಿ ಕುರ್ಚಿ ಸಂಘರ್ಷ ಜೋರಾಗ್ತಿದೆ. ಸಿಎಂ ಕುರ್ಚಿ ಫೈಟ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸೇರಿದಂತೆ ಕುರ್ಚಿ ಕದನ ತಾರಕಕ್ಕೇರ್ತಾ ಇದೆ. ರಾಜ್ಯ ಕೈಪಡೆಯಲ್ಲಿ ಸಂಘರ್ಷ ಜೋರಾಗ್ತಾ ಇದೆ. ಸಿಎಂ ಕುರ್ಚಿ ಫೈಟ್ ಒಂದು ಕಡೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಕದನ ನಡೀತಿದೆ. ಚರ್ಚೆ ಹೊತ್ತಲ್ಲೇ ಸಂಪುಟ ಪುನರ್ ರಚನೆ ಆಗಬೇಕು ಅನ್ನುವ ಕೂಗು. ಹೈಕಮಾಂಡ್ ನಾಯಕರ ಭೇಟಿಗೆ ಶಾಸಕರು ಸಿದ್ಧತೆಯನ್ನ ನಡೆಸಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ ಶಾಸಕರು. ಶೀಘ್ರದಲ್ಲೇ ದೆಹಲಿಗೆ ತೆರಳೋದಕ್ಕೂ ಕೂಡ ಶಾಸಕರು ಚಿಂತನೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಹಾಗಾದ್ರೆ ವರಿಷ್ಠರನ್ನ ಭೇಟಿ ಮಾಡ್ತಾರಾ ಕಾಂಗ್ರೆಸ್ ಶಾಸಕರು? ಈಗಾಗಲೇ ನಿನ್ನೆ ದಿನವೇ ಸುಮಾರು 31 ಜನ ಶಾಸಕರು ಕೆಲ ಮಾಹಿತಿಯನ್ನ ಬರೆಯೋದ್ರ ಮೂಲಕ, ಅಂದ್ರೆ ಒಂದು ಬಾರಿ ಶಾಸಕರಾದವರು ಮಂತ್ರಿಯಾಗಿದ್ದಾರೆ, ಹಾಗಾಗಿ ನಮಗೂ ಕೂಡ ಅವಕಾಶ ಬೇಕು, ಯಾಕಂದ್ರೆ ಒಂದು ಕ್ಷೇತ್ರದಲ್ಲಿ ಸುಮಾರು ಬಾರಿ ಅಂದ್ರೆ 3 ರಿಂದ 4 ಬಾರಿ ನಾವು ಕೂಡ ಗೆದ್ದಿದ್ದೀವಿ, ಅದನ್ನ ಕನ್ಸಿಡರ್ ಮಾಡಬೇಕು ಅನ್ನೋದಾಗಿ ಒಂದು ಕಡೆ ರಾಜ್ಯದಲ್ಲಿ ನಾಯಕತ್ವದ ಗೊಂದಲ, ಕುರ್ಚಿ ಕಾದಾಟ, ಇದ್ರ ಮಧ್ಯದಲ್ಲಿ ಮಾರ್ಚ್ಗೆ 6 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಅವಧಿ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಕೆಲ ಕಸರತ್ತುಗಳು, ಸರ್ಕಸ್ಗಳು ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ಒಂದು ರೀತಿ ಮಾರಿ ಕಣ್ಣು ಓರಿ ಮೇಲೆ ಅಂದ ರೀತಿಯಲ್ಲಿ ಶಾಸಕರ ಕಣ್ಣು ಹೈಕಮಾಂಡ್ ಮೇಲೆ ನೇರವಾಗಿ ಬಿದ್ದಿದೆ. ಹೈಕಮಾಂಡ್ ಮುಂದೆ ಶಾಸಕರ ಪ್ರಸ್ತಾಪಗಳು ಏನು? ಹಾಗಾದ್ರೆ ಮೊದಲು ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವ ಬೇಡಿಕೆ ಇದೆ. ಪುನರ್ರಚನೆ ಮಾಡಿ ಹೊಸಬರಿಗೆ ಆದ್ಯತೆಯನ್ನ ನೀಡಬೇಕು, ಹೊಸ ನಾಯಕರುಗಳನ್ನ ಬೆಳೆಸಬೇಕು ಅನ್ನೋದಾಗಿ ಶಾಸಕರು ಪತ್ರದ ಮೂಲಕ ಡಿಮ್ಯಾಂಡ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಬಳಿಕ ಪಕ್ಷಕ್ಕೆ ನಾಯಕನ ಅವಶ್ಯಕತೆ ಇದೆ. ಹೀಗಾಗಿ ಈಗಿನಿಂದಲೇ ಅದಕ್ಕೆ ತಯಾರಿ ಮಾಡಿಕೊಳ್ಳೋದು ಇಂಪಾರ್ಟೆಂಟ್. ಸಮುದಾಯದ ಮತ ಹಾಗೆ ಬೆಂಬಲ ಮುಂದಿನ ಚುನಾವಣೆಗೆ ಬೇಕಾದ್ರೆ ಬದಲಾವಣೆ ಮಾಡೋದು ಕೂಡ ಬಹಳಷ್ಟು ಅಗತ್ಯ. ಸ್ಥಳೀಯ ಚುನಾವಣೆ ಹಾಗೂ 2028ಕ್ಕೆ ನಡೆಯುವ ವಿಧಾನಸಭಾ ಎಲೆಕ್ಷನ್ ಸಕಾರಾತ್ಮಕ ಫಲಿತಾಂಶ ಕಾಣೋದಕ್ಕೆ ಬದಲಾವಣೆ ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ಅಂದ್ರೆ ಪಕ್ಷವನ್ನ ಮುನ್ನಡೆಸೋದಕ್ಕೆ, ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಂತೆ, ಜೊತೆಗೆ ಮುಂದಿನ ಎಲೆಕ್ಷನ್ ಅಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಏನೇನು ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಅಂತ. ಯಾಕಂದ್ರೆ ಈ ಹಿಂದೆ ಕೂಡ ಕಳೆದ ಡಿಸೆಂಬರ್ 2025ರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಿವೃತ್ತಿಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದಾದ ನಂತರದಲ್ಲಿ ಆ ಹಿಂದ ನಾಯಕ, ಮಾಸ್ ಲೀಡರ್ನ ನಂತರದಲ್ಲಿ ಮುಂದಿನ ನಾಯಕ ಯಾರು ಅನ್ನೋದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಾಗಿ ಇಂದಿನಿಂದಲೇ ತಯಾರಿ ಮಾಡ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಅಥವಾ ಸಕಾರಾತ್ಮಕವಾದ ಫಲಿತಾಂಶ ಬರೋದಕ್ಕೆ ಕಷ್ಟವಾಗುತ್ತೆ ಅನ್ನೋದಾಗಿ ಈಗ ಪತ್ರದ ಮೂಲಕ ಉಲ್ಲೇಖ ಮಾಡಿರೋದು ಗೊತ್ತಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್. ಈಗಾಗಲೇ ಶಾಸಕರ ಕಣ್ಣು ಹೈಕಮಾಂಡ್ ಮೇಲೆ ಬಿದ್ದಂತೆ ಕಾಣಿಸ್ತಾ ಇದೆ. ಬಹಳಷ್ಟು ಸ್ಪಷ್ಟವಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸಂಬಂಧಪಟ್ಟಂತೆ ಹೈಕಮಾಂಡ್ ಏನಾದ್ರೂ ಇದಕ್ಕೆ ಮಾಹಿತಿಯನ್ನ ಕೊಟ್ಟಿದ್ಯಾ ಅಥವಾ ಏನಾದ್ರೂ ರಿಪ್ಲೈ ಕೊಟ್ಟಿದ್ಯಾ? ಯಾವ್ಯಾವ ವಿಚಾರವನ್ನ ಬಹಳ ಪ್ರಮುಖವಾಗಿ ಉಲ್ಲೇಖ ಮಾಡಿದ್ದಾರೆ? ಯಾವುದೆಲ್ಲ ವ್ಯಾಲ್ಯೂಯಬಲ್ ಥಿಂಗ್ಸ್ ಅಥವಾ ಮಾಹಿತಿಗಳು ಅಡಕವಾಗಿದೆ ಆ ಪತ್ರದಲ್ಲಿ ಅಭಿಷೇಕ್? ಡಯನಾ, ಖಂಡಿತ ಅಧಿಕಾರ ಹಂಚಿಕೆ ಜಟಾಪಟಿಯ ನಡುವೆ ಇದೀಗ ಮತ್ತೊಂದು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ತಮಗೂ ಕೂಡ ಸಚಿವ ಸ್ಥಾನವನ್ನ ನೀಡುವಂತೆ ಒತ್ತಾಯ ಮಾಡಿ ಹೈಕಮಾಂಡ್ ನಾಯಕರಿಗೆ ಪತ್ರವನ್ನ ಬರೆದಿದ್ದಾರೆ. ಆ ಒಂದು ಪತ್ರಕ್ಕೆ ಸಂಬಂಧಪಟ್ಟಂತೆ ಶಾಸಕರಾಗಿರ್ತಕ್ಕಂಥ ರವಿ ಗಣಿಗ ಅವರೇ ಮುಂದಾಳತ್ವ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗಿ ಚರ್ಚೆ ಮಾಡಲಾಗ್ತಿದೆ. ಇದಕ್ಕೆ ಒಂದು ಪ್ರಮುಖ ಕಾರಣ ಕೂಡ ಇದೆ. ಬೇರೆ ರಾಜ್ಯದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರಿಗೆ ಎಲ್ಲಾ ರೀತಿಯ ಸೂಕ್ತವಾದಂತ ಒಂದು ಸ್ಥಾನಮಾನ ಸಿಗುತ್ತೆ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತ ಸೂಕ್ತ ಸ್ಥಾನಮಾನ ಸಿಗೋದಿಲ್ಲ. ಕ್ಷೇತ್ರದಲ್ಲಿ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಜನರು ಮತ ಹಾಕಿರ್ತಾರೆ. ಹಾಗಾಗಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ನಮಗೂ ಕೂಡ ಸೂಕ್ತವಾದಂತ ಒಂದು ಸ್ಥಾನಮಾನ ಕೊಡಿ. ಅಧಿಕಾರ ಹಂಚಿಕೆ ಜಟಾಪಟಿಯಲ್ಲಿ ಸಿದ್ದರಾಮಯ್ಯ ನಂತರದ ನಾಯಕತ್ವ ಯಾರು ಎಂಬ ಒಂದು ಗೊಂದಲಕ್ಕೆ ಈಗಲೇ ಸೂಕ್ತವಾದಂತ ಸಮಯ ಆಗಿರುತ್ತೆ. ಯಾರು ಮುಂದಿನ ಒಂದು ತಲೆಮಾರಿಗೆ ನಾಯಕತ್ವವನ್ನ ಕಂಟಿನ್ಯೂ ಮಾಡುವಂತ ನಿಟ್ಟಿನಲ್ಲಿ ಇದೀಗ ಸೂಕ್ತವಾದಂತ ನಾಯಕರನ್ನ ಹುಡುಕುವಂತ ಒಂದು ಕೆಲಸ ಈಗಿಂತಾನೆ ಆಗಬೇಕು. ಹಾಗಾಗಿ ಯಾರು ಆಯ್ಕೆ ಆಗಿರ್ತಾರೆ, 38 ಶಾಸಕರಲ್ಲಿ ಯಾರೆಲ್ಲ ಹೊಸದಾಗಿ ಆಯ್ಕೆ ಆಗಿರ್ತಾರೆ ಅವ್ರಿಗೂ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಿ. ಈಗಿಂತಾನೆ ನಾವು ಪಕ್ಷ ಸಂಘಟನೆ ಮಾಡ್ತೇವೆ, ಜೊತೆಗೆ ಜನರನ್ನ, ಕಾರ್ಯಕರ್ತರನ್ನ ಎಲ್ಲಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸ ಮಾಡ್ತೇವೆ. ಹಾಗೂ ಮುಂಬರುವಂತ ಚುನಾವಣೆ ಏನಿದೆ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೇವೆ. ಆಗ ನಮ್ಮ ಒಂದು ಕಾರ್ಯವೈಖರಿಯ ಶೈಲಿನ ನೋಡಿ ನಾವು ಕೂಡ ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಂತ ನಿಟ್ಟಿನಲ್ಲಿ ಇದೀಗ ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ದಾರೆ.
ಮಾಹಿತಿಗಳ ಪ್ರಕಾರ ಈ ತಿಂಗಳ ಅಂತ್ಯ ಅಥವಾ ಮುಂದಿನ ತಿಂಗಳ ಪ್ರಾರಂಭದಲ್ಲಿ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿ ಮಾಡುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಹೈಕಮಾಂಡ್ ನಾಯಕರು ಏನು ಹೊಸ ಶಾಸಕರಿಗೆ ಏನು ಭೇಟಿಗೆ ಅವಕಾಶ ಕೊಟ್ಟಿದೆ ಆದಲ್ಲಿ ಮತ್ತೆ ರಾಜ್ಯ ಕಾಂಗ್ರೆಸ್ ಪಡೆಯಲ್ಲಿ ಮತ್ತೊಂದು ಬಣ ಉದ್ಭವ ಆಗುತ್ತಾ ಅಥವಾ ಮತ್ತೊಂದು ಒತ್ತಾಯದ ಒಂದು ಬಣ ಇಲ್ಲಿ ರೂಪುಗೊಳ್ಳುತ್ತಾ ಅನ್ನೋ ಒಂದು ಪ್ರಶ್ನೆ ಮೂಡ್ತದೆ. ಒಂದು ಕಡೆ ಅಧಿಕಾರ ಹಂಚಿಕೆಗಾಗಿ ಸಿದ್ದರಾಮಯ್ಯ ಬಣ ಮತ್ತು ಡಿ.ಕೆ.ಶಿ ಬಣ ಮಾತ್ರ ಇಷ್ಟು ದಿನ ಕಾಲ ಅವರ ಒಂದು ಜಟಾಪಟಿ ಸಂಘರ್ಷ ಕೈಪಡೆಯಲ್ಲಿ ಕೇಳಿ ಬರ್ತಿತ್ತು. ಈಗ ಮತ್ತೊಂದು ಬಣ ಉದ್ಭವ ಆಗಿರೋದ್ರಿಂದ ರಾಜ್ಯ ಕಾಂಗ್ರೆಸ್ ಪಡೆಯಲ್ಲಿ ಹಾಗೂ ಹೈಕಮಾಂಡ್ ನಾಯಕರಿಗೆ ಮತ್ತೊಂದು ಒಂದಷ್ಟು ತಲೆನೋವು ಇಲ್ಲಿಂದ ಉದ್ಭವ ಆಗುತ್ತಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ ದಯಣ. ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಒಂದು ಕಡೆ ಕುರ್ಚಿ ಕದನದ ಮಧ್ಯೆ ಶಾಸಕರು ಕೂಡ ರೊಚ್ಚಿಗೆದ್ದಿರುವುದು ಕಾಣಿಸ್ತಾ ಇದೆ. ಜೊತೆಗೆ ಶೀಘ್ರದಲ್ಲೇ ದೆಹಲಿ ಕೂಡ ತೆರಳಿ ಹೈಕಮಾಂಡ್ ಅನ್ನ ಮೀಟ್ ಮಾಡೋದಕ್ಕೂ ಕೂಡ ಸಮಯಾವಕಾಶ ಅಥವಾ ಅಲ್ಲಲ್ಲೇ ಚರ್ಚೆ ಮಾಡಿ ನಂತರದಲ್ಲಿ ಎಲ್ಲರೂ ಒಟ್ಟಿಗೆ ಹೋಗ್ತಾರಾ ಅಥವಾ ಎರಡೆರಡು ಡಿವೈಡ್ ಮಾಡ್ಕೊಂಡು ಹೋಗಿ ಬರ್ತಾರೆ, ಹೇಗೆ ಏನು ಕಾದ್ ನೋಡಬೇಕು. ಸದ್ಯ ದೆಹಲಿ ನಾಯಕರ ಮುಂದೆ ಮಂತ್ರಿಗಿರಿ ನೀಡುವಂತೆ ಪ್ರಸ್ತಾಪ ಮಾಡೋದಂತೂ ಖಂಡಿತ ಅನ್ನುವಂಥ ಚರ್ಚೆ ಮಾತ್ರ ಬಹಳ ದೊಡ್ಡ ಮಟ್ಟಿಗೆ ಆಗ್ತಿದೆ.